ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟಃ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಉಪವಾಸತಪಃ ಪ್ರಾಪ್ತ ರಾಮವೇದೇಶ್ವರಾರ್ಚಕಂ ಸದ್ಧರ್ಮಸ್ತುತಮಾಹಾತ್ಮ್ಯಂ ನೌಮಿ ಸತ್ಯವರಂ ಮುನಿಂ. ಸೂತ್ರಾರ್ಥಗರ್ಭಿತತ್ವೇನ ವ್ಯಾಖ್ಯಾತಂ ರಾಮಸತ್ಪದಂ ಯೇನ ತಂ ರಾಮಸದ್ಭಕ್ತಂ ನೌಮಿ ಸತ್ಯಪರಾಯಣಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವೇದಗಳ ಅಧ್ಯಯನವನ್ನು ಮಾಡಬೇಕು, ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ವೇದಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡದೆ, ಕರ್ತವ್ಯ ಕರ್ಮಗಳೇನು ಅಂತ ಚೆನ್ನಾಗಿ ತಿಳಿಯದೆ, ಭಗವಂತನ ಮಹಿಮೆಯನ್ನು ಅರಿತುಕೊಳ್ಳದೆ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಇನ್ಯಾವ ಜನ್ಮದಲ್ಲಿಯೂ ಕೂಡ ಶಾಸ್ತ್ರಗಳ ಶ್ರವಣ ಮಾಡುವ ಯೋಗ್ಯತೆ ಇರೋದಿಲ್ಲ. ಈ ಮಾನವ ಜನ್ಮದಲ್ಲಿ ವೇದಶಾಸ್ತ್ರಗಳ ಅಧಿಕಾರವನ್ನು ಓದುವ ಅಧಿಕಾರವನ್ನು ಪಡೆದುಕೊಂಡ ಜನ್ಮದಲ್ಲಿ ಮಾತ್ರ ಅದನ್ನು ಅಧ್ಯಯನ ಮಾಡುವುದಕ್ಕೆ ಸಾಧ್ಯ. ಅನೇಕ ಜನ್ಮಗಳ ಕೋಟಿ ಕೋಟಿ ಜನ್ಮಗಳ ಪುಣ್ಯದ ಫಲವಾಗಿ ಇಂತಹ ಶ್ರೇಷ್ಠವಾದ ಸಾಧನ ಶರೀರ ಬಂದಾಗ ಅದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಅಂತ ನಾವು ನಿನ್ನೆ ದಿವಸ ತಿಳಿದಿದ್ದೇವೆ. ಆ ದೃಷ್ಟಿಯಲ್ಲಿ ವೇದಗಳ ಉಪದೇಶವನ್ನು ಮಾಡಿ ಉದ್ಧಾರ ಮಾಡುವ ಗುರುಗಳಲ್ಲಿ ಆ ವೇದಾಭಿಮಾನಿ ದೇವತೆಗಳ ಅನುಗ್ರಹದಿಂದ ವೇದದ ಸಾದೃಶ್ಯ ಇದೆ ಅಂತ ಸತ್ಯಧರ್ಮತೀರ್ಥರು ಚಿಂತನೆ ಮಾಡಿದ್ದನ್ನು ಕೇಳಿದ್ದೀರಿ. ಋಗ್ವೇದ ಎಲ್ಲರಿಂದ ರಮಾಬ್ರಹ್ಮಾದಿ ದೇವತೆಗಳಿಂದ ಅರ್ಚ್ಯನಾದದ್ದರಿಂದ ಪರಮಾತ್ಮನಿಗೆ ಋಕ್ ಅಂತ ಕರೀತಾರೆ. ಅಂತಹ ಋಗ್ವೇದ ಪ್ರತಿಪಾದ್ಯ, ಋಗ್ವೇದ ಅಂತರ್ಯಾಮಿಯಾದಂತಹ, ಋಗ್ವೇದದ ಅರ್ಥಾವಬೋಧಕತ್ವ ಶಕ್ತಿಯ ಆವಿರ್ಭಾವಕ್ಕೆ ಕಾರಣನಾದಂತಹ ಭಗವಂತನನ್ನು ಋಕ್ ಎಂಬುದಾಗಿ ಕರೀತಾರೆ. ಅದರಂತೆ ಯಜುರ್ವೇದ ಇದು ಭಗವಂತನ ಮಹಿಮೆಯನ್ನು ತಿಳಿಸಲು ಹೊರಟದ್ದೇ. ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ಮಾಡುವ ಅನೇಕ ಕಾರ್ಯಗಳು, ಆ ಎಲ್ಲ ಕಾರ್ಯಗಳನ್ನು ವರ್ಣನೆ ಮಾಡುತ್ತದೆ. ಅಗ್ನಿ, ವಾಯು, ಇಂದ್ರ, ವರುಣ ಮೊದಲಾದ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ಅದೇ ಹೆಸರಿನಿಂದ ಇದ್ದು ನಾನಾ ವಿಧವಾದ ಕಾರ್ಯಗಳನ್ನು ಮಾಡುತ್ತಾನೆ. ಪ್ರತಿ ಕಲ್ಪದಲ್ಲಿಯೂ ದೇವತೆಗಳ ಸೃಷ್ಟಿಯಾಗ್ತದೆ. ಆ ಎಲ್ಲ ದೇವತೆಗಳಲ್ಲಿದ್ದು ಆ ಭಗವಂತ ಮಾಡುವ ಕಾರ್ಯಗಳನ್ನು ಎಣಿಕೆ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಅನಂತ. ಅಂತಹ ಅನಾದಿ ಕಾಲದಿಂದ ಅನಂತ ಕಲ್ಪಗಳು ಕಳೆದು ಹೋಗಿವೆ. ಪ್ರತಿ ಕಲ್ಪದಲ್ಲಿಯೂ ದೇವತೆಗಳ ಸೃಷ್ಟಿ, ಆ ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ವಿವಿಧ ಕಾರ್ಯಗಳನ್ನು ಮಾಡಿಸ್ತಾನೆ. ಅಂತಹ ಅನಂತ ಅತೀತ ಅನಾಗತ ವರ್ತಮಾನ ದೇವತೆಗಳಲ್ಲಿದ್ದು ಮಾಡಿಸುವ ಅನಂತ ಕಾರ್ಯಗಳು, ಅವುಗಳನ್ನು ವರ್ಣನೆ ಮಾಡುವಂಥದ್ದು ಋಗ್ವೇದ. ಆ ರೀತಿ ಆ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತವೆ. ಅಷ್ಟೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗಾಗೋದಿಲ್ಲ. ಅದರೊಳಗೆ ಇರುವ ಕೆಲವು ಸಂದೇಶಗಳನ್ನಾದರೂ ತಿಳಿಯಬೇಕು, ಕೆಲವು ಮಂತ್ರಗಳನ್ನಾದರೂ
ಕಲಿತುಕೊಂಡು ನಿತ್ಯದಲ್ಲಿ ಪಠನ ಮಾಡಿ ಕೊನೆ ಪಕ್ಷ ಪಂಚಸೂಕ್ತಗಳನ್ನಾದರೂ ಚೆನ್ನಾಗಿ ಸ್ವರಬದ್ಧವಾಗಿ ಹೇಳಿ ದೇವರ ಪೂಜೆಯನ್ನು ಮಾಡಿ ಅರ್ಥಾನುಸಂಧಾನವನ್ನು ಮಾಡಿಕೊಂಡ್ರೆ ಇಂತಹ ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮ ಬಂದದ್ದು ಸಾರ್ಥಕವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ಯಜುರ್ವೇದ, ಪರಮಾತ್ಮನನ್ನು ಯಜುರ್ವೇದ ಎಂಬುದಾಗಿಯೇ ಕರೀತಾರೆ. ಯಜುಹು ಯಜುರ್ವೇದ, ಇಜ್ಜನಾದದ್ದರಿಂದ ಶ್ರೀಮದ್ ಆಚಾರ್ಯರು ಹೇಳುವ ಅರ್ಥ ಯಜ ಎಂಬ ಧಾತುವಿನಿಂದಲೇ ಯಜುರ್ವೇದ ಯಜುಹು ಎಂಬ ಶಬ್ದ ಬಂದದ್ದು. ಯಜ ಧಾತುವಿಗೆ ಪೂಜೆ ಅಂತ ಅರ್ಥ ಇದೆ, ದಾನ ಅಂತ ಅರ್ಥ ಇದೆ, ಸಂಗತಿಕರಣ ಅಂತ ಅರ್ಥ ಇದೆ. ಹೀಗಾಗಿ ಪೂಜೆ ಎನ್ನುವ ಅರ್ಥ ಇರುವುದರಿಂದ ಇಜ್ಯ ಪೂಜ್ಯ, ಎಲ್ಲ ದೇವತೆಗಳಿಂದ ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಎಲ್ಲರಿಂದಲೂ ಪರಮಾತ್ಮ ಪೂಜ್ಯ. ಅಷ್ಟೇಕೆ ಪರಮಾತ್ಮನಿಂದಲೂ ಪರಮಾತ್ಮ ಪೂಜ್ಯ. ದೊಡ್ಡವ ಅನ್ನುವ ದೃಷ್ಟಿಯಿಂದ ಅಲ್ಲ, ಅನುಗ್ರಹ ಆಗಬೇಕು ಅನ್ನುವ ದೃಷ್ಟಿಯಿಂದ ಅಲ್ಲ, ಪರಮಾತ್ಮ ತಾನು ಲೀಲೆಯಿಂದ ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾನೆ. ಇನ್ನೊಬ್ಬರು ಪೂಜೆ ಮಾಡಬೇಕಾದರೂ ಅವರೊಳಗಿದ್ದು ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಳುವುದು ದೇವರೇ. ಏನು ಧನ್ಯಳೋ ಲಕುಮಿ ಅಂಥ ಮಾನ್ಯಳೋ, ತಾನೇ ಸಾನುರಾಗದಿಂದ ನಾನಾ ರೂಪಗಳನ್ನು ತೆಗೆದುಕೊಂಡು ಪರಮಾತ್ಮನ ಪೂಜೆಯನ್ನು ಮಾಡ್ತಾಳೆ ಅಂದರೆ ಒಳಗೆ ದೇವರಿದ್ದು ಪೂಜೆ ಮಾಡಿಸ್ತಾನೆ. ಬ್ರಹ್ಮದೇವರು ಪೂಜೆ ಮಾಡ್ತಾರೆ, ಮೂಲರಾಮದೇವರನ್ನು ಮೂಲ ಸೀತಾದೇವಿಯರನ್ನು ಬ್ರಹ್ಮದೇವರು ಪೂಜೆ ಮಾಡಿದ್ದು ಬ್ರಹ್ಮಕರ ಅರ್ಚಿತ ಅಂದರೆ ಆ ಬ್ರಹ್ಮದೇವರಲ್ಲಿದ್ದು ಪರಬ್ರಹ್ಮ ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ತಾನೆ. ಆದ್ದರಿಂದ ಪರಮಾತ್ಮ ಇಜ್ಯ ಪೂಜ್ಯ ಅನ್ನುವುದಕ್ಕೆ ಪರಮಾತ್ಮನಿಗೆ ಯಜುಹು ಎಂಬುದಾಗಿ ಕರೀತಾರೆ. ಅಂತಹ ಯಜುರ್ವೇದ ಪ್ರತಿಪಾದ್ಯ, ಯಜುರ್ವೇದ ಅಂತರ್ಯಾಮಿ, ಯಜುರ್ವೇದಾಭಿಮಾನಿ ದೇವತೆಗಳಿಗೆ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಯಜುರ್ವೇದ ಪ್ರವರ್ತಕರಾದಂತಹ ವಾಯುದೇವರಿಗೆ ಪರಮಾತ್ಮ ಪ್ರೇರಕನಾಗಿ ಪ್ರವರ್ತಕನಾಗಿ ಅಂತರ್ಯಾಮಿಯಾಗಿ ಅನುಗ್ರಹವನ್ನು ಮಾಡುವಂತಹ ಸ್ವಾಮಿ ಅವನಿಗೆ ಯಜುರ್ವೇದ. ಅವನು ಇಜ್ಜನೂ ಹೌದು, ಜ್ಞಾನಸ್ವರೂಪನೂ ಹೌದು, ಎಲ್ಲರಿಗೆ ಜ್ಞಾನ ಕೊಡುವವನೂ ಆದದ್ದರಿಂದ ವೇದ ಅಂತೂ ಕರೀತಾರೆ ಯಜುರ್ವೇದ. ಅಂತಹ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ಸತ್ಯಧರ್ಮ ತೀರ್ಥರು ವರ್ಣನೆ ಮಾಡ್ತಾರೆ. ಎಲ್ಲರೂ ಈ ಚಿಂತನೆ ಮಾಡಬೇಕು. ವಿಶೇಷವಾಗಿ ಯಜುರ್ವೇದಿಗಳು ಭಗವಂತನಲ್ಲಿ ಗುರುಗಳ ದ್ವಾರ ಪ್ರಾರ್ಥನೆ ಮಾಡಬೇಕು. ಯಜುರ್ವೇದದ ತಕ್ಕ ಮಟ್ಟಿಗೆ ಅಧ್ಯಯನವಾದರೂ ನಮ್ಮಿಂದ ನಡೆಯಲಿ, ಯಜುರ್ವೇದದ ಸಾಮಾನ್ಯ ಭಾವವಾದರೂ ತಿಳಿಯಲಿ, ಆ ಅನುಸಂಧಾನದಿಂದ ಪರಮಾತ್ಮನನ್ನು ಪೂಜಿಸುವ ಆರಾಧಿಸುವ ಯೋಗವನ್ನು ಪರಮಾತ್ಮ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮತ್ತೆ ಸಿಗೋದಿಲ್ಲ ಜನ್ಮ, ಬಹಳ ಕಷ್ಟ. ಸಿಕ್ಕ ಈ ಜನ್ಮದಲ್ಲಿ ನಾವು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಯಜುರ್ವೇದಂ ವೇದ್ಮಿ ಪಾದು ಘನಾಪಘನ ವಾನಿತಂ ಇತಿಯನ್ ನಿಗದಾತೀತ ಯೋಗ್ಯ ಸೌಭಾಗ್ಯಯುಂನತಂ. ಪಾದುಕೆ ಇದು ಯಜುರ್ವೇದ ಇದ್ದಂತೆ ಅಂತ. ಯಾಕೆ ಅಂದರೆ ಘನಾಪಘನ ಮಾನಿತಾಂ ಅಂತಾರೆ. ಘನಾಪಘನ ಮಾನಿತಾಂ, ಘನ ಅಂದರೆ ಉತ್ತಮ, ಅಪಘನ ಅಂದರೆ ಅವಯವ. ಘನಾಪಘನ ಮಾನಿತಾಂ ಅಂದರೆ ಯಜುರ್ವೇದದ ವರ್ಣನೆಯನ್ನು ಮಾಡುವಾಗ ಬಹಳ ಉತ್ತಮವಾದ ರೀತಿಯಲ್ಲಿ ವೇದ ಅದರ ವರ್ಣನೆಯನ್ನು ಮಾಡುತ್ತದೆ, ಅದರ ಸ್ಥಾನವನ್ನು ಹೇಳುತ್ತದೆ. ತಸ್ಯ ಯಜುರೇವ ಶಿರಃ ಅಂತ. ಆ ಭಗವಂತನ ಶಿರಸ್ಸು ಇದು ಯಜುರ್ವೇದ ಅಂತ. ಆ ಯಜುರ್ವೇದ ಅಂತರ್ಯಾಮಿಯಾದ ರೂಪ ಇದು ಶಿರಸ್ಸು. ಯಜುರ್ವೇದ ಭಗವಂತನ ಶಿರಸ್ಸನ್ನು ಆಶ್ರಯಿಸಿಕೊಂಡಿದೆ ಅಂತ, ಅದರ ಅಧೀನವಾಗಿದೆ ಅಂತನ್ನುವ ದೃಷ್ಟಿಯಲ್ಲಿ ತಸ್ಯ ಯಜುರೇವ ಶಿರಃ ಅಂತ. ಹಾಗಾದರೆ ಯಜುರ್ವೇದವನ್ನು ಶಿರಸ್ಸು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಭಗವಂತನ ಶಿರಸ್ಸನ್ನು ಆಶ್ರಯಿಸಿದ್ದು, ಆ ಸ್ಥಾನದಲ್ಲಿದ್ದದ್ದು ಅಂತ. ಘನಾಪಘನ, ಉತ್ತಮಾಂಗ ಅಂತ ಸಂಸ್ಕೃತದಲ್ಲಿ ತಲೆಗೆ ಕರೆಯೋದು, ಉತ್ತಮಾಂಗ ಅಂತ. ಘನಾಪಘನ ಅಂದರೆ ಉತ್ತಮಾಂಗ. ಘನ ಅಂದರೆ ಉತ್ತಮ, ಅಪಘನ ಅಂದರೆ ಅಂಗ, ಘನಾಪಘನ ಅಂದರೆ ಉತ್ತಮಾಂಗ.
ಉತ್ತಮಾಂಗ ಅಂದರೆ ಶಿರಸ್ಸು, ಪರಮಾತ್ಮನ ಶಿರಸ್ಸು ಎಂಬುದಾಗಿ ವರ್ಣಿತವಾದ, ಮಾನಿತವಾದ, ಸತ್ಕೃತವಾದ, ಪುರಸ್ಕೃತವಾದಂತಹ ವೇದ ಅದು ಯಜುರ್ವೇದ. ಇನ್ನು ಗುರುಗಳು ಅವರು ಕೂಡ ಘನಾಪಘನ ಮಾನಿತರು ಅಂತ. ಘನಾಪಘನರು ಅಂದರೆ ಅಪಘನ ಅನ್ನುವ ಶಬ್ದಕ್ಕೆ ಅವಯವ ಅಂತನ್ನುವ ಅರ್ಥ ಇದ್ದಂತೆ ದೇಹ ಅಂತ ಅರ್ಥ. ಘನಾಪಘನ ಅಂದರೆ ಶ್ರೇಷ್ಠವಾದ ಉತ್ತಮವಾದ ಶರೀರವನ್ನು ಪಡೆದುಕೊಂಡಂಥವರು. ಇದೀಗ ತಿಳಿದಂತೆ ಸಾಧನ ಶರೀರ, ಮಾನವ ಶರೀರ ಉತ್ತಮವಾದ ಶರೀರ, ಬ್ರಾಹ್ಮಣ ಶರೀರ ಉತ್ತಮವಾದ ಶರೀರ. ಇಂತಹ ಶ್ರೇಷ್ಠವಾದ ಮಾನವ ಶರೀರ, ಬ್ರಾಹ್ಮಣ ಶರೀರ, ತ್ರೈವರ್ಣಿಕ ಶರೀರ, ಸಾಧನ ಶರೀರ ಇವುಗಳನ್ನು ಪಡೆದುಕೊಂಡಂತಹ ಯಾರೆಲ್ಲ ಸಜ್ಜನರಿದ್ದಾರೆ, ಯಾವ ವರ್ಣದವರೂ ಆಗಿರಬಹುದು, ಯಾವುದೇ ವರ್ಣದವರು ಶ್ರೇಷ್ಠವಾದ ಈ ಮಾನವ ಶರೀರವನ್ನು, ಸಾಧನ ಶರೀರವನ್ನು ಅವರು ಪಡೆದುಕೊಂಡ್ರೆ ಅಂಥವರು ಘನಾಪಘನರು. ಉತ್ತಮವಾದ ಅಪಘನವನ್ನು, ಸಾಧನ ಶರೀರವನ್ನು ಪಡೆದುಕೊಂಡವರು. ಅಂತಹ ಎಲ್ಲ ಸಜ್ಜನ ಸಮುದಾಯಕ್ಕೂ ಅನುಗ್ರಹವನ್ನು ಮಾಡುವವರು, ಅವರ ಕಷ್ಟಗಳನ್ನು ಪರಿಹಾರ ಮಾಡುವವರು, ಅವರ ಇಷ್ಟಾರ್ಥಗಳನ್ನು ಕೊಡುವವರು ಸತ್ಯವರ ತೀರ್ಥ ಶ್ರೀಪಾದಂಗಳವರಾದದ್ದರಿಂದ ಆ ಗುರುಗಳು ಎಲ್ಲರಿಂದಲೂ ಮಾನಿತರಾಗಿದ್ದಾರೆ, ಸತ್ಕೃತರಾಗಿದ್ದಾರೆ. ಘನಾಪಘನ ಮಾನಿತಾಂ. ಹಿಂದೆ ಕೇಳಿದ್ದೀರಿ ಅವರ್ಣಭೇದಂ ನಿಶ್ಶಬ್ದಂ ಅಂತ. ಯಾವ ವರ್ಣಭೇದವಿಲ್ಲದಂತೆ ಭಕ್ತರ ಇಷ್ಟಾರ್ಥಗಳನ್ನು ಕೊಡುವವರು ಗುರುಗಳಾದದ್ದರಿಂದ ಯಾವ ವರ್ಣಭೇದ ಇಲ್ಲದಂತೆ ಎಲ್ಲ ಸಜ್ಜನರಿಂದಲೂ ಮಾನಿತರಾದವರು ಹೌದು ಅನ್ನುವ ದೃಷ್ಟಿಯಲ್ಲಿ ಘನಾಪಘನ ಮಾನಿತಾಂ. ಇದು ಗುರುಗಳಲ್ಲಿರುವ ಯಜುರ್ವೇದದ ಸಾದೃಶ್ಯ ಅಂತ. ಇದರಿಂದ ನಾವು ತಿಳಿಯಬೇಕಾದ ಸಂದೇಶ, ನಾವು ಘನಾಪಘನರಾಗಿ ಉತ್ತಮ ಶರೀರವನ್ನು, ಸಾಧನ ಶರೀರವನ್ನು, ಪರಮಾತ್ಮನ ಅನುಗ್ರಹದಿಂದ ಮಾನವ ಶರೀರವನ್ನು ಪಡೆದುಕೊಂಡು ಮಾಡಬೇಕಾದ ಸಾಧನೆಗಳು ಅನೇಕ. ಮೊದಲು ಸಾಧನೆ ಅಂದರೆ ಗುರುಗಳಿಗೆ ತಲೆಬಾಗುವುದಕ್ಕೆ ಕಲಿಯಿರಿ. ಗುರುಗಳ ಸೇವೆಯನ್ನು ಮಾಡುವುದಕ್ಕೆ ಕಲಿಯಿರಿ. ಗುರುಗಳ ಅನುಗ್ರಹವನ್ನು ಪಡೆಯುವುದಕ್ಕೆ ಕಲಿಯಿರಿ. ಆಗ ನಿಮ್ಮ ಜನ್ಮ ಸಾರ್ಥಕವಾಗುತ್ತೆ. ಇದನ್ನು ಸತ್ಯಧರ್ಮ ತೀರ್ಥರು ತಿಳಿಸಿಕೊಡ್ತಾರೆ. ಇನ್ನೊಂದು ವೈಷಮ್ಯವನ್ನು ಹೇಳ್ತಾರೆ. ಇತಿಯನ್ ನಿಗದಾತೀತ ಯೋಗ್ಯ ಸೌಭಾಗ್ಯಯುಕ್ ನತಂ. ಯಜುರ್ವೇದ ಇದು ನಿಗದಾತೀತ ಯೋಗ್ಯ ಸೌಭಾಗ್ಯಯುಕ್ ಅಲ್ಲ. ಗುರುಗಳು ಮಾತ್ರ ನಿಗದಾತೀತ ಯೋಗ್ಯ ಸೌಭಾಗ್ಯಯುಕ್. ನಿಗದ ಅಂದರೆ ಹೇಳೋದು. ಗದ ವ್ಯಕ್ತಾಯಾಂ ವಾಚಿ. ನಿಗದ ನಿಗದಾತೀತ ಸೌಭಾಗ್ಯ, ಹೇಳಲು ಸಾಧ್ಯವಾಗದಿರುವ ಸೌಭಾಗ್ಯ, ಯೋಗ್ಯವಾದ ಅವರಿಗೆ ಮಾತ್ರ ಮೀಸಲಾದ ಸೌಭಾಗ್ಯ ಸತ್ಯವರ ತೀರ್ಥ ಶ್ರೀಪಾದಂಗಳವರಿಗೆ ಇದೆ, ಅವರ ಪಾದುಕೆಗೆ ಇದೆ ಅಂತ. ನಿಗದಾತೀತ, ಹೇಳಲು ಸಾಧ್ಯ ಇಲ್ಲ. ಎಷ್ಟು ಹೇಳ್ತಾ ಇದ್ದಾರೆ ನೋಡಿ ಸತ್ಯಧರ್ಮರು. ಇಷ್ಟು ಹೇಳಿ ಅಂತಾರೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಏನೋ ತಕ್ಕ ಮಟ್ಟಿಗೆ ಹೇಳಿದ್ದೇವೆ, ಪೂರ್ಣ ಹೇಳೋದಕ್ಕಾಗೋದಿಲ್ಲ ಅಂತ ಸತ್ಯಧರ್ಮರೇ ಹೇಳ್ತಾರೆ. ನಿಗದಾತೀತ ಯೋಗ್ಯ ಸೌಭಾಗ್ಯಯುಗ, ಹೇಳಿ ಮುಗಿಸಲಾಗದ ಮಹಾಮಹಿಮೆ ಗುರುಗಳಲ್ಲಿ ಉಂಟು. ಅಂತಹ ಮಹಾಮಹಿಮರು ಸತ್ಯವರತೀರ್ಥ ಶ್ರೀಪಾದಂಗಳವರು. ಯಜುರ್ವೇದದಲ್ಲಿ ಮಾತ್ರ ಶಾಬ್ದಿಕವಾದ ವೈಷಮ್ಯ, ಅರ್ಥದೊಳಗೆ ಅಲ್ಲ, ಶಬ್ದದೊಳಗೆ ನೋಡಿದರೆ ಯಜುರ್ವೇದಕ್ಕೆ ನಿಗದ ಅಂತಾರೆ. ಎಲ್ಲಿ ವಿಶೇಷವಾದಂತಹ ಛಂದೋಬದ್ಧವಾದ ವಾಕ್ಯಗಳು ಇರೋದಿಲ್ಲ, ಆ ಛಂದೋಬದ್ಧವಾಗದ ವಾಕ್ಯಗಳಿಗೆ ನಿಗದ ಅಂತಾರೆ. ಯಜುರ್ವೇದ ಇರೋದೇ ನಿಗದ ರೂಪದಲ್ಲಿ ಇದೆ, ವಾಕ್ಯ ರೂಪದಲ್ಲಿದೆ. ಹೀಗಾಗಿ ಯಜುರ್ವೇದದ ಸೌಭಾಗ್ಯ ಇದು ನಿಗದದೊಳಗೆ ಅಡಗಿದೆ. ನಿಗದ ಮೀರಿದ ಸೌಭಾಗ್ಯ ಅದಕ್ಕಿಲ್ಲ ಅಂತ, ಯಾಕೆ ಅದಿರೋದೇ ನಿಗದ ರೂಪವಾಗಿ. ಹೀಗಾಗಿ ಯಜುರ್ವೇದದ ಏನೇನು ವೈಭವ, ಅದರ ಸೌಭಾಗ್ಯ, ಅದರ ಅರ್ಥಾನುಸಂಧಾನ, ಅಲ್ಲಿ ಹೇಳಿದಂತೆ ಕರ್ಮಾನುಷ್ಠಾನ ಏನು ಮಾಡಬೇಕಾದರೂ ಆ ಯಜುರ್ವೇದದೊಳಗಿರುವ ನಿಗದ ರೂಪವಾದ ವಾಕ್ಯಗಳನ್ನು ಆಶ್ರಯಿಸಿಯೇ ನಾವು ಮಾಡಬೇಕಾದದ್ದರಿಂದ ನಿಗದಗಳಿಗೆ ಒಳಪಟ್ಟ ಸೌಭಾಗ್ಯ ಯಜುರ್ವೇದಕ್ಕಿದೆ, ನಿಗದಾತೀತ ಸೌಭಾಗ್ಯ ಗುರುಗಳಿಗಿದೆ ಎನ್ನುವ ದೃಷ್ಟಿಯಲ್ಲಿ ಒಂದು ವೈಷಮ್ಯವನ್ನು ಹೇಳ್ತಾರೆ. ನಾನು ಮೊದಲೇ ಹೇಳಿದೆ, ಶಾಬ್ದಿಕವಾದ ವೈಷಮ್ಯ. ಅರ್ಥ ನೋಡಿದರೆ ಯಜುರ್ವೇದದ ಮಹಿಮೆ ಅಂತ ತೆಗೆದುಕೊಂಡ್ರೆ ಅದು ನಿಗದಾತೀತವೇ.
ವರ್ಣನೆ ಮಾಡಲು ಸಾಧ್ಯ ಇಲ್ಲ. ಯಾರು ಹೇಳಲಿಕ್ಕೆ ಸಾಧ್ಯ? ಗುರುಗಳ ಮಹಿಮೆಯನ್ನೇ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಯಜುರ್ವೇದ ಅಪೌರುಷೇಯವಾದ ವೇದ, ಮಹಾಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದ ವೇದ, ಅವಾಂತರ ಅಭಿಮಾನಿಗಳಾಗಿ ವಾಯುದೇವರು, ಅವರಿಂದ ಪ್ರವರ್ತಿತವಾದ ನಿಯಮ್ಯವಾದ ಅಭಿಮನ್ಯಮಾನವಾದ ವೇದ, ಅದರ ಮಹಿಮೆಯನ್ನು ಕೊಂಡಾಡುವುದಕ್ಕೆ ಸಾಧ್ಯವಿದೆಯೇ? ಸಾಧ್ಯವಿಲ್ಲ. ಅನಂತ ಅನಂತ ಜೀವರಾಶಿಗಳಿಗೆ ಅವರವರ ಕರ್ಮಾನುಷ್ಠಾನವನ್ನು ಬೋಧನೆ ಮಾಡುವುದಕ್ಕಾಗಿ ಇರುವಂತಹ ವೇದ ಅದು ಯಜುರ್ವೇದ. ಪರಮಾತ್ಮನ ಪೂಜೆಯನ್ನು, ಪರಮಾತ್ಮನ ಪ್ರೀತಿಗಾಗಿ ಯಜ್ಞಯಾಗಾದಿಗಳನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡುವಂತಹ ವೇದ ಅದು ಯಜುರ್ವೇದ. ಸಕಾಮವಾಗಿ ಸ್ವರ್ಗ ಬೇಕು, ಮಕ್ಕಳು ಬೇಕು, ಮಳೆ ಆಗಬೇಕು, ಇಂದ್ರಿಯಗಳು ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಐಶ್ವರ್ಯ ಬೇಕು, ಅಧಿಕಾರ ಬೇಕು, ಈ ಮೊದಲಾದ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಸಕಾಮ ಕರ್ಮ ಮಾಡುವವರಿಗೂ ಅವರ ಯೋಗ್ಯತೆಗೆ ಅನುಗುಣವಾಗಿ ರೋಚನಾರ್ಥಂ ಫಲಶ್ರುತಿ, ಆ ಫಲಗಳನ್ನು ಕೊಡುವುದಕ್ಕಾಗಿ ಬೇಕಾದ ಕರ್ಮಗಳನ್ನು ಹೇಳಿ ಅವರಿಗೆ ಇಹಲೋಕದ ಪರಲೋಕದ ಸೌಖ್ಯವನ್ನು ಕಲ್ಪಿಸಿಕೊಡುವ ವೇದ ಯಜುರ್ವೇದ. ಏನೂ ಬೇಡ, ಶ್ರೀಹರಿಯ ಅನುಗ್ರಹ ಬೇಕು, ಮೋಕ್ಷ ಬೇಕು ಅಂದರೆ ಅದೇ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡುವುದಕ್ಕೂ ಬೋಧನೆ ಮಾಡಿ ಮೋಕ್ಷವನ್ನು, ಅಪರೋಕ್ಷ ಜ್ಞಾನವನ್ನು ಕೊಡಿಸಿ ತನ್ಮೂಲಕವಾಗಿ ಮೋಕ್ಷವನ್ನು ಕೊಡಿಸುವುದಕ್ಕೆ ಸಾಧನವಾದದ್ದು ಯಜುರ್ವೇದ. ಹೀಗೆ ಅನಂತ ಜೀವರಾಶಿಗಳಿಗೆ ಆ ಮೋಕ್ಷದ ದಾರಿಯನ್ನು ತೋರುವ ವೇದದ ಮಹಿಮೆಯನ್ನು ಕೊಂಡಾಡುವುದಕ್ಕೆ ಯಾವ ಒಬ್ಬ ಜೀವನ ವಚನಗಳಿಗೆ ಸಾಧ್ಯ? ನಿಗದಾತೀತವಾದ ಸೌಭಾಗ್ಯ ಯಜುರ್ವೇದಕ್ಕೂ ಉಂಟು. ಆದರೆ ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕಷ್ಟೇ. ಅದು ತನ್ನ ಪಾಡಿಗೆ ತಾನಿದ್ದರೆ ನಮಗೇನು ಸೌಭಾಗ್ಯ ಕೊಡೋದಿಲ್ಲ. ಅದರ ಅಧ್ಯಯನ ಮಾಡಬೇಕು, ಗುರುಮುಖದಿಂದ ಅದರ ಅರ್ಥಾನುಸಂಧಾನ ಮಾಡಿಕೊಳ್ಳಬೇಕು. ಶ್ರೀಮದಾಚಾರ್ಯರಂತಾರೆ, ಎಲ್ಲ ವೇದಗಳನ್ನು ಓದಲಿಕ್ಕೆ ನಮಗಾಗೋದಿಲ್ಲ, ಬಿಟ್ಬಿಡಿ, ಕೊನೆಯ ಪಕ್ಷ ಇಷ್ಟಾದರೂ ತಿಳ್ಕೊಳ್ಳಿ, ಯಜುರ್ವೇದದಲ್ಲಿ ಏನೆಲ್ಲ ಯಜ್ಞಯಾಗಾದಿಗಳನ್ನು ಉಪದೇಶ ಮಾಡಿದ್ದಾರೋ ಆ ಎಲ್ಲ ಯಜ್ಞಯಾಗಾದಿಗಳು ವಿಷ್ಣು ಪ್ರೀತಿಗಾಗಿ, ಇಷ್ಟನ್ನಾದರೂ ತಿಳ್ಕೊಳ್ಳಿ. ಸುಲಭ ಅಲ್ಲ. ಒಂದೊಂದು ಶಬ್ದದ ಅರ್ಥ ತಿಳ್ಕೊಳ್ಳಿಕ್ಕಾಗದೇ ಇದ್ದರೆ ಬೇಡ, ಸಾಮಾನ್ಯವಾಗಿ ಒಂದೊಂದು ಶಬ್ದಗಳ ಅರ್ಥವನ್ನು ಒಂದು ಝಲಕ್ ತೋರಿಸಿದ್ದಾರೆ ಶ್ರೀಮದಾಚಾರ್ಯರು. ವಸಂತೆ ವಸಂತೆ ಜ್ಯೋತಿಷಾಯ ಚೇತ ವಸಂತತಃ ವಸಂತಿ, ಹೇ ವಸಂತೆ, ಹೀಗೆ ಸಂಬೋಧನ ಮಾಡಿ ಒಂದೊಂದು ಪದಗಳನ್ನೂ ಭಗವಂತನ ಮಹಿಮೆಯನ್ನು ಕೊಂಡಾಡುವ ರೀತಿಯಲ್ಲಿ ಅನುವ್ಯಾಖ್ಯಾನಾದಿಗಳಲ್ಲಿ ವರ್ಣನೆ ಮಾಡಿ ತೋರಿಸಿದ್ದಾರೆ. ಆದರೆ ಎಲ್ಲ ವೇದಗಳಿಗೆ ಅಷ್ಟೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗಾಗೋದಿಲ್ಲ. ಎಲ್ಲ ವೇದಗಳು ಭಗವಂತನ ಮಹಿಮೆಯನ್ನು ತಿಳಿಯುತ್ತೆ. ಅಲ್ಲಿ ಹೇಳಿದ ಯಜ್ಞಯಾಗಾದಿಗಳೆಲ್ಲ ಭಗವಂತನ ಪ್ರೀತಿಗೆ ಸಾಧನ. ಇಷ್ಟನ್ನಾದರೂ ತಿಳಿದುಕೊಂಡ್ರೆ ಆ ವೇದಗಳ ಸಮನ್ವಯವನ್ನು ಪರಮಾತ್ಮನಲ್ಲಿ ಮಾಡಿಕೊಂಡಂತೆ. ಇತಿಯನ್ಯಗದಾತೀತ ಯೋಗ್ಯ ಸೌಭಾಗ್ಯಯುನ್ನತಂ, ಅಂತಹ ಆ ಗುರುಗಳ ಅನುಗ್ರಹದಿಂದ ಯಜುರ್ವೇದದ ಜ್ಞಾನ ನಮಗಾಗಬೇಕು. ಸಾಮವೇದ, ಸಾಮೇ ಭಾಸಿ ಪಾದು ಸಶಸ್ತ್ರ ಸ್ತೋತ್ರಭೂಷಣ ನ ಸ್ತೋಭಾಕ್ಷರಹೀನ ತದ್ಗೀತೋದ್ಗೀತ ಸತ್ಕೃತಿ. ಸಾಮವೇದ, ಸಾಮವೇದದಲ್ಲಿ, ಸಾಮವೇದ ಪರಮಾತ್ಮನಿಗೆ ಬಹಳ ಪ್ರಿಯವಾದದ್ದು. ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಅಂತಹ ಸಾಮವೇದದೊಳಗೆ ಶಸ್ತ್ರಗಳು, ಸ್ತೋತ್ರಗಳು ಅಂತಿರುತ್ತೆ. ಗಾನ ಇಲ್ಲದಂತೆ ಅಪ್ರಗೀತ ಮಂತ್ರ ಶಂಸನ, ಅದಕ್ಕೆ ಶಸ್ತ್ರ ಅಂತಾರೆ. ಗಾನದ ರೂಪದಲ್ಲಿ ಪ್ರಗೀತ ಮಂತ್ರ ಶಂಸನ, ಅದಕ್ಕೆ ಸ್ತೋತ್ರ ಅಂತಾರೆ. ಇವು ಎರಡೂ ಇರುತ್ತೆ ಸಾಮವೇದದಲ್ಲಿ. ಅಪ್ರಗೀತ ಮಂತ್ರ ಶಂಸನ, ಪ್ರಗೀತ ಮಂತ್ರ ಶಂಸನ ಅಂತ. ಆ ತರಹದ ಶಸ್ತ್ರಗಳು, ಸ್ತೋತ್ರಗಳಿಂದ ಕೂಡಿದ್ದು ಸಾಮವೇದ. ಅದೇ ಸಾಮವೇದದ ಭೂಷಣ, ಸಾಮವೇದದ ಅಲಂಕಾರ, ಸಾಮವೇದದ ಸೊಬಗು. ನಮ್ಮ ವೇದಗಳಿಗೆ ಏನು ಅದ್ಭುತವಾದ ವೈಭವ ಇದೆ ನೋಡಿ. ಋಗ್ವೇದ ಒಂದು ತರಹ, ಯಜುರ್ವೇದ ಒಂದು ತರಹ, ಸಾಮವೇದ ಅದ್ಭುತವಾದಂತಹ ಆ ಸಾಮವೇದದ ಗಾನದ ಪದ್ಧತಿ, ಆ ಒಂದೊಂದು ಸ್ವರಗಳಿಗೆ, ಆ ಗಾನದ ರೀತಿಗೂ ಒಂದು ವಿಶಿಷ್ಟವಾದಂತಹ ಉದ್ದೇಶ, ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಒಂದು ಅದ್ಭುತವಾದ ವೈಭವ ಆ ಸಾಮವೇದಕ್ಕುಂಟು. ಆದಿತ್ಯಾತ್ ಸಾಮವೇದ ಅಂತ. ಆದಿತ್ಯ ಸಾಮವೇದಕ್ಕೆ ಪ್ರವರ್ತಕ, ಯಾರೂ ರಚನೆ ಮಾಡಿದವರಿಲ್ಲ, ಅಪೌರುಷೇಯ, ಪ್ರವರ್ತನೆ ಮಾಡಿದವ, ನಿಯಾಮಕ, ಪ್ರೇರಕ. ನಮಗೆಲ್ಲ ಆ ಸಾಮವೇದದ ಜ್ಞಾನ ಆಗುವುದಕ್ಕೆ ಅನುಗ್ರಹ ಮಾಡುವಂತಹ ದೇವತೆ ಆದಿತ್ಯ. ಆದಿತ್ಯ ಅಂತರ್ಗತನಾದ ನಾರಾಯಣನೇ ಮುಖ್ಯವಾಗಿ ಅದಕ್ಕೆ ರಕ್ಷಕ, ನಿಯಾಮಕ. ಅಂತಹ ಸಾಮವೇದ
ಆ ಸಾಮವೇದಕ್ಕೆ ವಾಯುದೇವರು ಅಭಿಮಾನಿಗಳಾಗಿದ್ದಾರೆ, ಭಾರತೀ ಸಹಿತರಾಗಿ. ಸಾ ಅಂದರೆ ಭಾರತಿ, ಅಮ ಅಂದರೆ ವಾಯುದೇವರು, ಇಬ್ಬರೂ ಸೇರಿ ಸಾಮ ಅಂತ ಅರ್ಧನಾರೀನರ ರೂಪದಲ್ಲಿ ಸಾಮವೇದಕ್ಕೆ ನಿಯಾಮಕರಾಗಿದ್ದಾರೆ ಅಂತ ಸಾಮವೇದದ ಉಪನಿಷತ್ತಾದ ಛಾಂದೋಗ್ಯೋಪನಿಷತ್ತು ಅದರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಸಾ ಅಂದರೆ ಭಾರತಿ, ಅಮ ಅಂದರೆ ವಾಯುದೇವರು, ಅಮಗತವು ಸರ್ವಜ್ಞರಾದದ್ದರಿಂದ ಸರ್ವದಾ ಸಕಲ ದೇಶಗಳಲ್ಲಿ ಸಂಚಾರ ಮಾಡುತ್ತಾರೆ ಭಕ್ತರ ಅನುಗ್ರಹಕ್ಕಾಗಿ ಅನ್ನೋದಕ್ಕೆ ಅಮ ಅಂದರೆ ವಾಯುದೇವ. ಸಾ ಅಮ ಸಾಮ ಅಂದರೆ ಭಾರತಿ ಹಾಗೂ ಭಾರತೀ ರಮಣರು ಇವರಿಬ್ಬರ ಅರ್ಧನಾರೀನರ ರೂಪ. ಆ ರೀತಿಯಾಗಿ ಅವರು ಸಾಮವೇದಕ್ಕೆ ನಿಯಾಮಕರಾಗಿದ್ದಾರೆ ಎನ್ನುವುದಕ್ಕೆ ಸಾಮ ಅಂತ ಅದನ್ನು ಕರೆಯೋದು. ಅದಕ್ಕಾಗಿ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಅಂತ ಕರೀತಾರೆ. ಯತ್ ಶಬ್ದ ಇರೋದರಿಂದಲೂ ಸಾ ಅಂತ ಕರೆದದ್ದು ಸರಿ. ಜೊತೆಗೆ ಛಾಂದೋಗ್ಯದ ಅನುಸಂಧಾನದಿಂದ ಟೀಕಾಕೃತ್ಪಾದರು ಸಾರರೂಪಳಾದದ್ದರಿಂದ ತ್ರಿಲೋಕ ವನಿತಾಧಿಕ ರೂಪ ಸಾರ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ದ್ರೌಪದಿ ದೇವಿಯನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ತ್ರಿಲೋಕ ವನಿತಾಧಿಕ ರೂಪ ಸಾರ, ಎಲ್ಲ ಸ್ತ್ರೀಯರಿಗಿಂತಲೂ ಉತ್ತಮಳಾದವಳು ಲಕ್ಷ್ಮೀದೇವಿಯ ನಂತರ ಭಾರತೀ ದೇವಿಯ ಆದ್ದರಿಂದ ಸಾರಳಾದದ್ದರಿಂದ ಸಾ ಅಂತ. ಅಂತಹ ಸಾಮ ವೇದ, ಆ ಸಾಮವೇದದ ಜ್ಞಾನ ಗುರುಗಳ ಅನುಗ್ರಹದಿಂದ ನಮಗೆ ಆಗಬೇಕು. ತಕ್ಕ ಮಟ್ಟಿಗೆ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಆ ಸಾಮವೇದದ ಪಠನ ಮಾಡುವ ಯೋಗ್ಯತೆ, ಅದರ ಅರ್ಥಾನುಸಂಧಾನ ಮಾಡಿಕೊಂಡು ಭಗವಂತನನ್ನು ಸ್ತೋತ್ರ ಮಾಡುವ ಯೋಗ್ಯತೆಯನ್ನು ಗುರುಗಳು ಕರುಣಿಸಲಿ ಅಂತ. ಆ ಸಾಮವೇದದ ಸಾಮ್ಯ ಗುರುಗಳಿಗೆ ಉಂಟು. ಏನು ಇದೀಗ ಕೇಳಿದಿರಿ? ಸಶಸ್ತ್ರ ಸ್ತೋತ್ರ ಭೂಷಣ. ಯಾರು ಶಸ್ತ್ರ ಮತ್ತು ಸ್ತೋತ್ರಗಳು ಎರಡೂ ಸಾಮವೇದದಲ್ಲಿದೆ. ಇಲ್ಲಿ ಗುರುಗಳ ಪರವಾಗಿ ಅರ್ಥ ಮಾಡುವಾಗ ಶಸ್ತ್ರಧಾರಿಗಳು ಅಂದರೆ ಕ್ಷತ್ರಿಯರು, ದೊಡ್ಡ ದೊಡ್ಡ ರಾಜರು. ಅಂತಹ ಸಶಸ್ತ್ರರಾದ ಬರೀ ಕೈಯಲ್ಲಿ ದರ್ಭಗಳನ್ನು ಹಿಡಿದುಕೊಂಡಂತಹ, ಪುಸ್ತಕಗಳನ್ನು ಹಿಡಿದುಕೊಂಡಂತಹ, ಮಡಿಪಂಚೆಯನ್ನು ಉಡುವಂತಹ ವಿದ್ವಾಂಸರು, ಸದಾಚಾರಿಗಳು, ಮಡಿವಂತರು, ಇಂಥವರು ಮಾತ್ರ ಗುರುಗಳ ಸ್ತೋತ್ರವನ್ನು ಮಾಡ್ತಾ ಇರಲಿಲ್ಲ. ಅವರಂತೂ ಮಾಡೇ ಮಾಡ್ತಾ ಇದ್ದರು ಜ್ಞಾನಕ್ಕಾಗಿ, ಪಾಠ ಪ್ರವಚನಗಳಿಗೋಸ್ಕರ. ಆದರೆ ಶಸ್ತ್ರಧಾರಿಗಳಾದ ಕ್ಷತ್ರಿಯರು ಕೂಡ, ರಾಜ ಮಹಾರಾಜರುಗಳು ಕೂಡ ತಮ್ಮ ದೇಶದ ರಕ್ಷಣೆಗಾಗಿ, ಪ್ರಜೆಗಳ ರಕ್ಷಣೆಗಾಗಿ, ತಮ್ಮ ಒಂದು ದಾರ್ಢ್ಯಕ್ಕಾಗಿ, ಸ್ಥೈರ್ಯಕ್ಕಾಗಿ, ತಮ್ಮ ವಿಜಯಕ್ಕಾಗಿ ಗುರುಗಳ ಸ್ತೋತ್ರವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಹೋಗ್ತಾ ಇದ್ದರು. ಹೀಗಾಗಿ ಸಶಸ್ತ್ರ, ಶಸ್ತ್ರಧಾರಿಗಳಾದ ಕ್ಷತ್ರಿಯರು ಕೂಡ ಮಾಡುವ ಸ್ತೋತ್ರ ಏನಿದೆ, ಆ ಸ್ತೋತ್ರವೇ ಈ ಪಾದುಕೆಗೆ ಭೂಷಣ, ಅಲಂಕಾರ ರೂಪದಲ್ಲಿ. ಅಂತಹ ದೊಡ್ಡ ದೊಡ್ಡ ಭಾರೀ ಭಾರೀ ಸೈನಿಕರು, ಸೇನಾಧಿಪತಿಗಳೆಲ್ಲ ನಿಂತು ರಾಜರಿಗೆ ನಮಸ್ಕಾರ ಮಾಡ್ತಾರೆ. ನೀವೆಲ್ಲ ನೋಡಿದ್ದೀರಿ, ಗೌರವ ಸಲ್ಲಿಸ್ತಾರೆ. ಗುರುಗಳಿಗೆ ಹಾಗಲ್ಲ, ರಾಜರೇ ನಿಂತು ಗೌರವ ಸಲ್ಲಿಸ್ತಾರೆ ಗುರುಗಳಿಗೆ. ಸಶಸ್ತ್ರ ಸ್ತೋತ್ರ ಭೂಷಣ. ಆದ್ದರಿಂದ ಸಾಮವೇದದ ಸಾಮ್ಯ ಇದೆ ಅಂತ, ವೈಷಮ್ಯವೂ ಇದೆ. ನ ಸ್ತೋಭಾಕ್ಷರಹೀನ ತತ್, ನ ಸ್ತೋಭಾಕ್ಷರಹೀನ. ಸ್ತೋಭಾಕ್ಷರಗಳು ಅಂತ ಸಾಮವೇದದಲ್ಲಿ ಬರ್ತದೆ, ಹಾವು ಇತ್ಯಾದಿಯಾಗಿ. ಅವುಗಳಿಗೆ ಅರ್ಥ ಇರೋದಿಲ್ಲ, ಸ್ತೋಭಾಕ್ಷರ ಅಂತ. ವ್ಯರ್ಥವಾದ ಕೆಲವು ಅಕ್ಷರಗಳನ್ನು ಅಲ್ಲಿ ತುಂಬಿರ್ತಾರೆ, ಕಾರಣ ಗಾನ ಪೂರ್ಣವಾಗಲಿ ಅಂತ. ಇದು ಮೇಲ್ನೋಟಕ್ಕೆ ಹೀಗೆ ಅಂತ ತಿಳಿಯಬೇಡಿ. ಯಾಕೆ ಅಂದರೆ ಶ್ರೀಮದಾಚಾರ್ಯರು ಸ್ಪಷ್ಟ ನಿರ್ಣಯ ಕೊಟ್ಟಿದ್ದಾರೆ. ನಾನರ್ಥಕ ಸ್ವರೋ ವಾಪಿ ವರ್ಣೋವಾ ಅಂತ. ವೇದದೊಳಗೆ ವರ್ಣ ಅಲ್ಲ, ಒಂದು ಸ್ವರ ಕೂಡ ವ್ಯರ್ಥ ಇಲ್ಲ ಅಂತ. ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳಾಗಬಹುದು, ಅಥವಾ ಒಂದೇ ಒಂದು ವರ್ಣ ಆಗಿರ್ಬೋದು, ಹಾವು ಹಾ ಇತ್ಯಾದಿಗಳು, ಯಾವುದೂ ವ್ಯರ್ಥ ಅಲ್ಲ, ಎಲ್ಲವೂ ಭಗವಂತನ ಮಹಿಮೆಯನ್ನು ಹೇಳಿಕೊಡ್ತದೆ ಅಂತ ಪ್ರತಿಜ್ಞೆ ಮಾಡೋದಲ್ಲ, ತೋರಿಸಿಯೂ ಕೊಟ್ಟಿದ್ದಾರೆ ಅನೇಕ ಸಂದರ್ಭಗಳಲ್ಲಿ. ಆದ್ದರಿಂದ ನಿಜವಾಗಿ ವ್ಯರ್ಥಾಕ್ಷರಗಳು ವೇದದಲ್ಲಿ ಇಲ್ಲವೇ ಇಲ್ಲ. ಮತ್ತು ಅಂತಾರಲ್ಲ ಅಂದರೆ ಮೇಲ್ನೋಟಕ್ಕೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಸಾಮಾನ್ಯ ಜನರಿಗೆ ಉಳಿದ ಶಬ್ದಗಳು ಎಷ್ಟು ಸುಲಭವಾಗಿ ಅರ್ಥ ಆಗ್ತದೋ, ಸ್ತೋಭಾಕ್ಷರಗಳು ಅರ್ಥ ಮಾಡಿಕೊಳ್ಳೋದು ಕಷ್ಟ ಅನ್ನೋ ಅರ್ಥದಲ್ಲಿ ಮೇಲ್ನೋಟಕ್ಕೆ ಅರ್ಥವಾಗದ ಅಕ್ಷರಗಳು ಅಂತ ಇವೆ ಸಾಮವೇದದಲ್ಲಿ, ಗಾನಪೂರಣಕ್ಕೆ ಇವೆ ಅಂತ ಜನರು ಭಾವಿಸ್ತಾರೆ. ಆದರೆ ಗುರುಗಳು ಮಾತ್ರ ಮಾತಾಡಿದರೆ
ಸಾರ್ಥಕವಾದ ಮಾತುಗಳನ್ನೇ ಆಡ್ತಾರೆ. ಶಿಷ್ಯರಿಗೆ ಅರ್ಥ ಆಗೋ ಅಂಥ ಮಾತುಗಳನ್ನೇ ಆಡಿ ಉಪದೇಶ ಮಾಡ್ತಾರೆ, ಅವರಿಗೆ ಜ್ಞಾನವನ್ನು ಕೊಡ್ತಾರೆ. ಆದ್ದರಿಂದ ಸ್ತೋಭಾಕ್ಷರಗಳು ಗುರುಗಳಿಗಿಲ್ಲ, ಆದರೆ ಸ್ತೋಭಾಕ್ಷರಗಳು ಅರ್ಥವಾಗದ ಅಕ್ಷರಗಳು ಸಾಮವೇದದಲ್ಲಿದೆ ಅನ್ನೋ ಒಂದು ವ್ಯತ್ಯಾಸ ಇದೆ ಅಂತ. ಅಂದರೆ ತಿಳಿಯಿರಿ, ದೊಡ್ಡವರು ಮಾತನಾಡೋದಕ್ಕೆ ಎಷ್ಟು ಮಹತ್ವ ಇರ್ತದೆ. ವ್ಯರ್ಥವಾದ ಮಾತುಗಳನ್ನು ಅವರು ಆಡೋದಿಲ್ಲ. ಅವರು ಆಡಿದ್ದೆಲ್ಲನೂ ಸತ್ಯ ಸಾರ್ಥಕ ಅಂತ ದೇವರು ಮಾಡಿಡ್ತಾನೆ. ಇದೇ ಮಹತ್ವದ್ದು. ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನುಧಾವತಿ. ಅವರು ಸತ್ಯವನ್ನೇ ಮಾತಾಡ್ತಾರೆ. ಸಹಜವಾಗಿ ಮಾತನಾಡಿದರೂ ಅದು ಸತ್ಯವಾಗಿ ಬಿಡುತ್ತದೆ. ರಘುನಾಥ ತೀರ್ಥ ಶ್ರೀಪಾದಂಗಳವರು ಸಹಗಮನಕ್ಕೆ ಹೋಗಬೇಕು ಅಂತ ಬಂದ ಒಂದು ಹೆಣ್ಣು ಮಗಳು ದೂರದಿಂದ ನಮಸ್ಕಾರ ಮಾಡಿ ಆಚೆಗೆ ಹೋಗ್ತಾ ಇದ್ದರೆ ಅಷ್ಟಪುತ್ರವತಿ ಭವ ಅಂತ ಆಶೀರ್ವಾದ ಮಾಡಿದರು. ಶಿಷ್ಯರು ಹೇಳಿದರು, ಅವಳು ಮಕ್ಕಳಾಗೋದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ಕೇಳಲಿಕ್ಕೆ ಬಂದದ್ದಲ್ಲ, ಗಂಡನ ಜೊತೆಗೆ ಸಹಗಮನಕ್ಕೆ ಹೋಗ್ತಾ ಇದ್ದಾಳೆ, ಚಿತೆ ಏರೋದಕ್ಕೆ ಹೊಂಟಿದ್ದಾಳೆ, ಅವಳಿಗೇನು ನೀವು ಆಶೀರ್ವಾದ ಮಾಡ್ತೀರಿ, ಅಷ್ಟಪುತ್ರವತಿ ಭವ ಅಂತ. ನಾನು ಮಾಡೇ ಇಲ್ಲ ಅಂದರು ರಘುನಾಥರು. ರಾಮದೇವರು ನುಡಿಸಿದ್ದಾರೆ, ನಾನು ನುಡಿದಿದ್ದೇನೆ ಅಂತ. ನೋಡಿದರೆ ಚಿತೆಯ ಮೇಲೆ ಗಂಡನನ್ನು ಮಲಗಿಸಿದ್ದಾರೆ. ಶವ ಅದು ಎದ್ದು ಕುಳಿತಿದೆ. ಪುನಃ ಸಂಸ್ಕಾರವನ್ನು ಮಾಡಿ ಮತ್ತೆ ಅವನನ್ನು ಒಳಗೆ ತೆಗೆದುಕೊಂಡು ಮುಂದೆ 8 ಜನ ಮಕ್ಕಳಾಗಿದ್ದಾರೆ. ಅಷ್ಟಪುತ್ರೆ ಅಂತ ಇವತ್ತಿಗೂ ಮನತನ ಪ್ರಸಿದ್ಧವಾಗಿದೆ. ವಾಚಮರ್ಥೋನು ಧಾವತಿ. ಹೀಗಾಗಿ ವ್ಯರ್ಥವಾದ ಮಾತುಗಳನ್ನು ದೊಡ್ಡವರು ಹೇಳೋದಿಲ್ಲ. ನಸ್ತೋಭಾಕ್ಷರಹೀನ, ಈ ಒಂದು ವೈಷಮ್ಯ ಇದೆ. ಇನ್ನೊಂದು ಸಾಮ್ಯವೂ ಇದೆ. ತದ್ಗೀತೋದ್ಗೀತ ಸತ್ಕೃತಿ ನಸ್ತೋಭಾಕ್ಷರಹೀನ ತತ್, ಇದು ವೈಷಮ್ಯ. ತತ್ ಸಾಮ್ಯ ಇದೆ. ಯಾಕೆ? ಗೀತೋದ್ಗೀತ ಸತ್ಕೃತಿ ಅಂತ. ಭಗವದ್ಗೀತೆಯಲ್ಲಿ ಸಾಮವೇದದ ಸತ್ಕಾರ ಮಾಡಿದ್ದಾರೆ. ಏನು ಸತ್ಕಾರ ಮಾಡೋದು? ಆ ಸಾಮವೇದದ ಹೆಸರು ತಗೊಂಡಾರಲ್ಲ, ಅದೇ ದೊಡ್ಡ ಸತ್ಕಾರ. ವೇದಾನಾಂ ಸಾಮವೇದೋಸ್ಮಿ. ಗುರುಗಳಾದರೆ ಇಲ್ಲಿ ಗೀತ ಅಂದರೆ ಹಾಡು ಅಂತ ಗುರುಗಳ ಪರವಾಗಿ ಅರ್ಥ ಮಾಡುವಾಗ, ಅಲ್ಲಿ ಗೀತ ಅಂದರೆ ಭಗವದ್ಗೀತಾ, ಇಲ್ಲಿ ಗೀತಗಳು ಅಂದರೆ ಹಾಡುಗಳು. ಅನೇಕರು, ಜಗನ್ನಾಥದಾಸರು, ಮೋಹನದಾಸರೇ ಮೊದಲಾದಂತಹ ಅನೇಕ ದಾಸರು ಸತ್ಯವರ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ನೀವು ಆರಾಧನೆ ದಿವಸ ಅದನ್ನು ಕೇಳಿದ್ದೀರಿ. ಹೀಗಾಗಿ ಗೀತೋದ್ಗೀತ ಸತ್ಕೃತಿ, ಅನೇಕ ಗೀತಗಳಿಂದ ಹಾಡುಗಳಿಂದ ದಾಸರಿಂದ ಹೊಗಳಿಸಿಕೊಂಡ ಮಹಿಮೆ ಸತ್ಯವರರಿಗಿದೆ. ಇವರೂ ಗೀತೋದ್ಗೀತ ಸತ್ಕೃತಿ. ಸಾಮವೇದ ಅದು ಗೀತೋದ್ಗೀತ ಸತ್ಕೃತಿ ಅಂದರೆ ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಹೊಗಳಿಸಿಕೊಂಡದ್ದು ಆ ಸಾಮವೇದ. ಇವರು ಗೀತಗಳಿಂದ ಹೊಗಳಿಸಿಕೊಂಡವರು. ಆದ್ದರಿಂದ ಇಬ್ಬರೂ ಗೀತೋದ್ಗೀತ ಸತ್ಕೃತಿಗಳು ಅನ್ನುವ ದೃಷ್ಟಿಯಲ್ಲಿ ಸಾದೃಶ್ಯ ಇದೆ, ಸಾಮ್ಯವಿದೆ ಅಂತ. ಇನ್ನೂ ಒಂದು ಅರ್ಥದಲ್ಲಿಯೂ ನಾವು ತಿಳಿಯಬಹುದು. ಗೀತೋದ್ಗೀತ ಸತ್ಕೃತಿಗಳು ಅಂದರೆ ಬರೀ ಹಾಡಿನಿಂದ ಹೊಗಳಿಸಿಕೊಂಡವರು ಅಂತಲ್ಲ, ಭಗವದ್ಗೀತೆಯಿಂದ ಹೊಗಳಿಸಿಕೊಂಡವರು ಅಂತೂ ಅರ್ಥ. ಸತ್ಯವರರ ಹೆಸರೇನು ಭಗವದ್ಗೀತೆಯಲ್ಲಿ ಬಂದಿಲ್ಲ, ಯಾರ ಹೆಸರು ಬರೋದಿಲ್ಲ ಹಾಗೆ. ಆದರೆ ಒಟ್ಟಾರೆ ಪರಮಾತ್ಮ ಜ್ಞಾನಿಗಳನ್ನು ವರ್ಣನೆ ಮಾಡಿದ್ದಾನೆ. ಏನು? ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯ ಉದಾರಾ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಹೇಳಿದ. ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ ಯೇಷಾಂ ಜ್ಞಾನೀ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ. ದುಃಖವಾದಾಗ ದೇವರ ಹತ್ತಿರ ಹೋಗುವವರು ಕೆಲವರು, ಜಿಜ್ಞಾಸೆಯಿಂದ ಪರಮಾತ್ಮನ ಪೂಜೆ ಮಾಡುವವರು, ಅರ್ಥಾರ್ಥಿ ಯಾವುದೋ ಲಾಭಕ್ಕಾಗಿ, ಏನಿಲ್ಲ, ಜ್ಞಾನಿ ಜ್ಞಾನದಿಂದ ಪರಮಾತ್ಮನನ್ನು ಚೆನ್ನಾಗಿ ತಿಳಿದುಕೊಂಡು ಆ ಭಗವಂತನ ಉಪಕಾರಗಳನ್ನು ಸ್ಮರಿಸಿ ಪ್ರೀತಿಯಿಂದ ಪರಮಾತ್ಮನನ್ನು ಭಜಿಸುವವರಿದ್ದಾರಲ್ಲ, ಅವರ ಮೇಲೆ ದೇವರಿಗೆ ಬಹಳ ಪ್ರೀತಿ ಅಂತ. ಅಂದರೆ ಒಂದರ್ಥದಲ್ಲಿ ಎಲ್ಲ ಜ್ಞಾನಿಗಳು ಕೂಡ ನನಗೆ ಅತ್ಯಂತ ಪ್ರಿಯರು ಅಂತ ದೇವರು ಹೇಳಿದ್ನಲ್ಲ ಭಗವದ್ಗೀತೆಯಲ್ಲಿ. ಹಾಗಾದರೆ ಉತ್ತಮರಾದ ಜ್ಞಾನಿಗಳೆಲ್ಲ ಭಗವದ್ಗೀತೆಯಲ್ಲಿ ವರ್ಣಿತರಾದಂತೆ ಮಾನಿತರಾದಂತೆ ಎನ್ನುವ ದೃಷ್ಟಿಯಲ್ಲಿ ಗೀತೋದ್ಗೀತ ಸತ್ಕೃತಿ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಅನ್ನುವ ದೃಷ್ಟಿಯಲ್ಲಿಯೂ ಕೂಡ ಸಾಮ್ಯ ಇದೆ. ಅಥರ್ವ ವೇದಂ ತ್ವಾಂ ವೇದ್ಮಿ ನಾನಾ ಮಂತ್ರ ಸಮುಜ್ವಲಾಂ ಉಚ್ಚಾಟಿತ ಪಿಶಾಚಾಂ ವಾ ನಾನುತ್ಸನ್ನಾತ್ಮ ವೈಭವಾಂ. ಅಥರ್ವ ವೇದಂ ತ್ವಾಂ ವೇದ್ಮಿ, ಅಥರ್ವ ವೇದದ ಸಾದೃಶ್ಯ ಹೇಳ್ತಾರೆ. ಏನು ಅಂತ? ಅಥರ್ವ ವೇದದಲ್ಲಿ ನಾನಾ ತರಹದ ಮಂತ್ರಗಳಿವೆ.
ಎಲ್ಲ ಮಂತ್ರಗಳು ಎಲ್ಲ ವಾಕ್ಯಗಳು ದೇವರ ಮಹಿಮೆಯನ್ನೇ ಕೊಂಡಾಡುತ್ತೆ. ಆದರೆ ಮೇಲ್ನೋಟದ ಬೇರೆ ಅರ್ಥವೂ ಒಂದಿದೆ. ಬೇರೆ ಬೇರೆ ವಿಧವಾದಂತಹ ವಶೀಕರಣಾದಿಗಳನ್ನು ಮಾಡಿಸುವ ನಾನಾ ವಿಧವಾದಂತಹ ಮಂತ್ರಗಳು ಅದರೊಳಗಿದೆ. ಅದಕ್ಕೆ ನಾನಾ ಅಂದರು, ವೈವಿಧ್ಯದಿಂದ ಕೂಡಿದ ಮಂತ್ರಗಳು. ವಿಜಯವನ್ನು ಪಡೆಯಬೇಕು, ಶತ್ರುಗಳ ಪರಾಜಯ ಆಗಬೇಕು, ಶತ್ರುಗಳ ವಶ ಆಗಬೇಕು, ಇತ್ಯಾದಿ ಇತ್ಯಾದಿ, ಹೆಚ್ಚು ವಿವರಣೆ ಬೇಡ. ಆ ತರಹದ ಅನೇಕ ಮಂತ್ರಗಳು ಅಥರ್ವ ವೇದದಲ್ಲಿದ್ದದ್ದರಿಂದ ನಾನಾ ಮಂತ್ರ ಸಮುಜ್ವಲ. ಅವುಗಳನ್ನೆಲ್ಲ ದುರ್ಬುದ್ಧಿಯಿಂದ ದುರುದ್ದೇಶಕ್ಕಾಗಿ ಸರ್ವಥಾ ಉಪಯೋಗಿಸಬಾರದು. ಸತ್ಕಾರ್ಯಗಳಿಗೆ ಉಪಯೋಗಿಸಬೇಕೇ ಹೊರತು ಸಜ್ಜನರಿಗೆ ಪೀಡೆ ಕೊಡುವುದಕ್ಕೆ ಉಪಯೋಗಿಸಿದರೆ ಅದರಂತಹ ಘೋರವಾದ ಅನರ್ಥವನ್ನು ಕೊಡುವುದು ಇನ್ಯಾವುದಿಲ್ಲ. ನಾವೇನೋ ಭಾರಿ ಕೆಲಸ ಮಾಡಿದ್ವಿ ಅಂತ ಅನೇಕ ಜನ ತಿಳ್ಕೊಂಡಿರ್ತಾರೆ. ಈ ಮಂತ್ರಗಳನ್ನು ಮಾಡುವ ಮಾಂತ್ರಿಕರ ಬೆನ್ನು ಹತ್ತಿ ಸಜ್ಜನರಿಗೆ ಪೀಡೆಯನ್ನು ಕೊಡುವ ಒಂದು ದುರಭ್ಯಾಸ, ದುಶ್ಚಟ ಇವತ್ತು ಬೆಳೆದಿದೆ. ಆದರೆ ಮಹದಭಿಚಾರಾತಿಕ್ರಮ ಕಾರ್ತ್ಸ್ನೇನ ಆತ್ಮನೇ ಫಲತಿ. ಶ್ರೀಮದ್ಭಾಗವತ ಪಂಚಮಸ್ಕಂಧ ಹೇಳುತ್ತದೆ, ದೊಡ್ಡವರಿಗೆ ಆ ತರಹದ ಸಜ್ಜನರಿಗೆ ಆಭಿಚಾರಿಕವಾದ ಏನಾದರೂ ಅತಿಕ್ರಮಣವನ್ನು ಮಾಡಿದರೆ, ಪೀಡೆಯನ್ನು ಕೊಡುವ ದುರ್ಬುದ್ಧಿ ದುರುದ್ದೇಶಗಳಿಂದ ಆ ದುಷ್ಪ್ರವೃತ್ತಿಯನ್ನು ಪಡೆದುಕೊಂಡರೆ ಅದು ಪೂರ್ಣ ರಿವರ್ಸ್ ಆಗತ್ತೆ. ಯಾರಿಗೆ ಕೆಟ್ಟಾಗಬೇಕು ಅಂತ ಮಾಡಿರ್ತೀರಿ ಅವರಿಗಲ್ಲ, ನಿಮಗೇ ಕೆಟ್ಟಾಗತ್ತೆ. ನಿಮಗೆ ಅಂದರೆ ನಿಮಗಲ್ಲ, ಮಾಡಿಸಿದವರಿಗೆ. ಮಹದಭಿಚಾರಾತಿಕ್ರಮ ಕಾರ್ತ್ಸ್ನೇನ ಆತ್ಮನೇ ಫಲತಿ. ಎಂದಿಗೂ ಅಂತಹ ದುಷ್ಟವಾದ ಪ್ರವೃತ್ತಿ ಇರಬಾರದು. ಸಜ್ಜನರಿಗೆ ಅನುಕೂಲವಾಗುವಂತೆ ಮಾಡಬೇಕು, ಇಲ್ಲ ಸುಮ್ಮನಾದರೂ ಕೂಡಬೇಕು. ಇನ್ನೊಬ್ಬರಿಗೆ ಪೀಡೆ ಕೊಡೋ ಕೆಲಸ ಎಂದಿಗೂ ಮಾಡಬಾರದು. ಅಂತಹ ಸಾತ್ವಿಕ ಕಾರ್ಯಗಳಿಗೆ ಅದರ ಉಪಯೋಗವನ್ನು ಮಾಡಿಕೊಳ್ಳಬೇಕು. ನಾನಾ ಮಂತ್ರ ಸಮುಜ್ವಲವಾದದ್ದು ಅಥರ್ವ ವೇದ. ಈ ಪಾದುಕೆಯು ಕೂಡ ನಾನಾ ಮಂತ್ರ ಸಮುಜ್ವಲ ಅಂತ. ನಾನಾ ಮಂತ್ರ ಸಮುಜ್ವಲ ಅಂದರೆ ಈ ಪಾದುಕೆಯ ಮೇಲೆ ನಿಂತವರು ಯಾರು? ಸತ್ಯವರರು. ಅವರೆಂಥವರು? ನಾನಾ ಮಂತ್ರರು ಅಂತ. ಅಷ್ಟಮಹಾಮಂತ್ರಗಳನ್ನು, ದ್ವಾಸಪ್ತತಿ ಮಹಾಮಂತ್ರಗಳನ್ನು ಶ್ರೀಮದಾಚಾರ್ಯರು ಉಪದೇಶ ಮಾಡಿದ್ದನ್ನು ನಿತ್ಯದಲ್ಲಿ ಜಪ ಮಾಡುವ ನಾನಾ ಮಂತ್ರರು ಗುರುಗಳು. ಅಮಂತ್ರರಿರ್ತಾರೆ ಕೆಲವರು, ಮಂತ್ರನೇ ಹೇಳೋದಿಲ್ಲ. ನಮ್ಮ ಗುರುಗಳ ಹಾಗಲ್ಲ, ಸಮಂತ್ರರು. ಬರೀ ಸಮಂತ್ರರಲ್ಲ, ನಾನಾ ಮಂತ್ರರು. ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ವಿವಿಧ ಮಂತ್ರಗಳನ್ನೆಲ್ಲ, ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಮಂತ್ರಗಳನ್ನು ಜಪ ಮಾಡುವವರು. ಅಂತಹ ಗುರುಗಳು ನಿಂತದ್ದಕ್ಕೆ ಇದಕ್ಕೊಂದು ಉಜ್ವಲತೆ ಇದೆ. ಇದರ ಸೇವೆಯನ್ನು ಮಾಡಿದರೆ ಎಲ್ಲ ಫಲಗಳು ನಿಮಗೆ ಸಿಗತ್ತೆ ಎನ್ನುವ ದೃಷ್ಟಿಯಲ್ಲಿ ನಾನಾ ಮಂತ್ರ ಸಮುಜ್ವಲಂ ಅಥರ್ವ ವೇದದ ಸಾಮ್ಯ ಇದೆ. ಉಚ್ಚಾಟಿತ ಪಿಶಾಚಾಂಬ, ಪಿಶಾಚಗಳನ್ನು ಉಚ್ಚಾಟನೆ ಮಾಡುವಂತಹ ಉಚ್ಚಾಟನದ ಮಂತ್ರ, ಅವುಗಳೂ ಕೂಡ ಅಥರ್ವ ವೇದದಲ್ಲಿದೆ. ಆ ಮಂತ್ರಗಳ ಜಪ ಮಾಡಿದರೆ ಪಿಶಾಚಗಳ ಪರಿಹಾರ ಆಗ್ತದೆ. ಉಚ್ಚಾಟಿತ ಪಿಶಾಚಾಂಬ, ನಾನಾ ವಿಧವಾದ ಭೂತಪ್ರೇತ ಪಿಶಾಚಗಳ ಬಾಧೆ ಜನ್ಮಾಂತರದ ಕರ್ಮಗಳಿಗೆ ಅನುಗುಣವಾಗಿ ಇದ್ದರೆ ಅದರ ಪರಿಹಾರಕ್ಕೆ ದಾರಿಯನ್ನು ಅಥರ್ವ ವೇದ ತೋರಿಸಿಕೊಡುತ್ತೆ. ಉಚ್ಚಾಟಿತ ಪಿಶಾಚಾಂ, ಗುರುಗಳ ಪಾದೋದಕವನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡರೂ ಕೂಡ ಪಿಶಾಚ ಬಾಧೆಗಳ ಪರಿಹಾರ ಆಗ್ತದೆ. ಆದ್ದರಿಂದ ಇವರೂ ಉಚ್ಚಾಟಿತ ಪಿಶಾಚರು, ಪಾದುಕೆಯೂ ಉಚ್ಚಾಟಿತ ಪಿಶಾಚ, ಅಥರ್ವ ವೇದವು ಉಚ್ಚಾಟಿತ ಪಿಶಾಚ. ಆದ್ದರಿಂದ ಸಾಮ್ಯ ಇದೆ ಅಂತ ಎಷ್ಟು ಗುರುಗಳ ಸತ್ಯವರತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದರಂತೆ ಅನೇಕ ಗುರುಗಳ ಚರಿತ್ರೆಯಲ್ಲಿಯೂ ಕೇಳ್ತೇವೆ. ವೃಂದಾವನಕ್ಕೆ ಅಭಿಷೇಕ ಮಾಡಿರುವಂತಹ ನೀರು ಅಥವಾ ಪಾದುಕೆಗೆ ಅಭಿಷೇಕ ಮಾಡಿದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಎಲ್ಲ ತರಹದ ಪಿಶಾಚ ಬಾಧೆಗಳು ಪರಿಹಾರ ಆಗ್ತದೆ ಅಂತ ಇವತ್ತಿಗೂ ತಿರುಕೋಯಿಲೂರಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪಾದೋದಕದ ಪ್ರೋಕ್ಷಣೆ ಮಾಡಿಸಿಕೊಳ್ಳುವುದಕ್ಕೆ ಜನ ನಿಂತಿರ್ತಾರೆ. ತಮ್ಮ ಅನೇಕ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ತಾರೆ. ಹಾಗೆ ಅನೇಕ ಜ್ಞಾನಿಗಳ ಆ ಪಾದೋದಕದ ಪ್ರೋಕ್ಷಣೆಯಿಂದ, ರಾಘವೇಂದ್ರ ಸ್ವಾಮಿಗಳವರ ಪಾದೋದಕದ ಪ್ರೋಕ್ಷಣೆಯಿಂದ ಭೂತಪ್ರೇತ ಪಿಶಾಚ ಬಾಧೆಗಳ ಪರಿಹಾರ ಅವರ ಕಾಲದಲ್ಲಿಯೂ ಆಗಿತ್ತು, ಈಗಲೂ ಆಗತ್ತೆ ಎನ್ನುವುದನ್ನು ನೀವೆಲ್ಲ ಕೇಳಿದ್ದೀರಿ. ಹೀಗೆ ಜ್ಞಾನಿಗಳ, ಮಹಾನುಭಾವರ, ಗುರುಗಳ ಪಾದೋದಕದ ಪ್ರೋಕ್ಷಣೆಯನ್ನು ಮಾಡಿಕೊಂಡ್ರೆ ಪಿಶಾಚ ಬಾಧೆಯ ಪರಿಹಾರ ಆಗ್ತದೆ ಎನ್ನುವ ದೃಷ್ಟಿಯಲ್ಲಿ ಉಚ್ಚಾಟಿತ ಪಿಶಾಚಾಂಬ. ಒಂದು ವೈಷಮ್ಯ ಇದೆ. ಏನು ಅಂದರೆ ಅಥರ್ವ ವೇದದ ಪ್ರಸಿದ್ಧಿ 3 ವೇದಗಳ ಪ್ರಸಿದ್ಧಿ ಇದ್ದಷ್ಟು ಇಲ್ಲ. ಅದರ ವೈಭವ, ಅದರ ಪ್ರಸಿದ್ಧಿ ಎಲ್ಲ ಸ್ವಲ್ಪ ಕಡಿಮೆಯಾಗಿದೆ, ಉತ್ಸನ್ನವಾಗಿದೆ. ಅಂದರೆ ಸ್ವಲ್ಪ ಲುಪ್ತವಾಗಿದೆ. ಉತ್ಸನ್ನ ವೈಭವ ಅದು ಅಥರ್ವ ವೇದ.
ಆದರೆ ಗುರುಗಳ ವೈಭವ ಮಾತ್ರ ಏನು ಉತ್ಸನ್ನ ಆಗಿಲ್ಲ. ಅನುತ್ಸನ್ನಾತ್ಮ ವೈಭವ, ಯಾವ ವೈಭವಕ್ಕೂ ಕೊರತೆ ಇಲ್ಲದಂತೆ ಗುರುಗಳ ಸ್ಮರಣೆಯನ್ನು ಮಾಡಿದಾಗೆಲ್ಲ ನಮಗೆ ಅನುಗ್ರಹವಾಗತ್ತೆ ಅಂತನ್ನುವ ದೃಷ್ಟಿಯಲ್ಲಿ ಆ ರೀತಿ ವರ್ಣನೆ ಮಾಡಿದ್ದಾರೆ. ಇದರ ಅರ್ಥ ವೇದಕ್ಕಿಂತ ದೊಡ್ಡದು ಅಂತಲ್ಲ, ಆ ವೇದಗಳು ಎಲ್ಲ ಕಾಲದಲ್ಲಿ ಒಂದೇ ರೀತಿ ಪ್ರಕಟವಾಗಬಾರದು ಅಂತ ದೇವರ ಸಂಕಲ್ಪ. ಆ ಕಾಲದಲ್ಲಿ ಎಷ್ಟು ಯೋಗ್ಯವೋ ಅಷ್ಟು ಮಾತ್ರ ದೇವರು ಪ್ರಕಟಗೊಳಿಸ್ತಾನೆ. ಅದನ್ನು ಒಂದು ಕಾವ್ಯದ ದೃಷ್ಟಿಯಿಂದ ಈ ರೀತಿ ವರ್ಣನೆ ಮಾಡಿದ್ದಾರೆ. ಅನುತ್ಸನ್ನಾತ್ಮ ವೈಭವ ಅದು ಗುರುಗಳ ಪಾದುಕೆ, ಉತ್ಸನ್ನಾತ್ಮ ವೈಭವ ಅದು ಅಥರ್ವ ವೇದ ಅನ್ನುವ ದೃಷ್ಟಿಯಲ್ಲಿ ಒಂದು ವೈಷಮ್ಯ ಕೂಡ ಇದೆ ಅಂತ ವರ್ಣನೆಯನ್ನು ಮಾಡ್ತಾರೆ. ಇದರ ಮುಂದಿನ ಶ್ಲೋಕವನ್ನು ಮೊನ್ನೆ ಕೃಷ್ಣಾಷ್ಟಮಿಯ ದಿನ ನೀವು ಶ್ರವಣ ಮಾಡಿದ್ದೀರಿ. ಅಸ್ತು ಮಸ್ತು ಕರಾಕರ್ಷ ಕಥಾರುಚಿ ಸುಭೇ ಪುರಃ ನಮೋ ಮೋಕ್ಷ ಪ್ರದಾಯನ್ಯೈ ನಿಶ್ರುತ್ಯಾದೇ ಸ್ವದರ್ಶನ. ಶ್ರೀಕೃಷ್ಣಾರ್ಪಣಮಸ್ತು.